ಅಧ್ಯಾಯ 9 ಶ್ರೀಗುರುವಿನ ದರ್ಶನ ಮಾಡಿದ ಒಬ್ಬ ಮುನಿ ಬಾಲಕನು ಶ್ರೀ ಗುರುದೇವ, ನಮ್ಮ ಗುರುವು ಒಳ್ಳೆಯವನು ಅಲ್ಲ, ಅದಕ್ಕಾಗಿ ಅವನನ್ನು ಬಿಟ್ಟು ಬಂದೆ ಎಂದನು. ಶ್ರೀಗುರುವು ಆ ಮಾತುಗಳನ್ನು ಕೇಳಿ ಆ ಬಾಲಕನಿಗೆ ಹೀಗೆ ಹೇಳಿದನು, ನಾಯನ, ದೌಮ್ಯ ಮಹರ್ಷಿಯವರಿಗೆ ಹಿಂದೆ ಅರುಣ, ವೈದ್ಯ, ಉಪಮನ್ಯು ಎಂಬ 3 ಶಿಷ್ಯರು ಇದ್ದರು. ಒಂದು ದಿನ ಅರುಣನಿಗೆ, ನೀನು ಭತ್ತದ ಕಣೆಯನ್ನು ನೀರು ಹಾಕು ಎಂದು ಹೇಳಿದರು. ಆದರೆ ನೀರು ಹರಿಯುವ ಕಾಲುವೆಗೆ ಒಡೆತವಿದ್ದು ನೀರು ಹೋಗುತ್ತಿತ್ತು. ಅರುಣನು ಅಷ್ಟು ಪ್ರಯತ್ನಿಸಿದರೂ ಒಡೆತ ಮುಚ್ಚಿ ನೀರು ಕಣೆಗೆ ಹೋಗಲಿಲ್ಲ. ಆದಾಗ ಅರುಣನು ಆ ಒಡೆತಕ್ಕೆ ತಾನು ಮಲಗಿಕೊಂಡು ತನ್ನ ದೇಹದಿಂದ ನೀರು ಹರಿಸಿ ಎಲ್ಲಾ ಹೊಲವನ್ನು ನೀರಿನಿಂದ ತುಂಬಿದನು. ದೌಮ್ಯ ಮಹರ್ಷಿ ಈ ಶಿಷ್ಯನ ಭಕ್ತಿ ಶ್ರದ್ಧೆಗೆ ಮೆಚ್ಚಿ ಅವನಿಗೆ ಎಲ್ಲಾ ವಿದ್ಯೆಯನ್ನು ದಾನ ಮಾಡಿದನು. ಅದೇ ರೀತಿ ವೈದ್ಯನನ್ನು ಹಸುವಿನ ಹುಲ್ಲನ್ನು ಕತ್ತರಿಸಿ ಮನೆಯಡೆಗೆ ಕೊಂಡೊಯ್ಯು ಎಂದು ಹೇಳಿದರು. ವೈದ್ಯನು ತಾನು ಜಾರಿಯ ಲೋಲೆಯನ್ನು ಎಳೆದು ಒಂದು ಎತ್ತು ಬಂಡಿಗೆ ಜೋಡಿಸಿ ಮತ್ತೊಂದು ಪಕ್ಕದಲ್ಲಿ ತಾನೇ ನಿಂತು ಬಂಡಿ ಎಳೆದು ಧಾನ್ಯವನ್ನು ತನ್ನ ಮನೆಯವರೆಗೂ ತಲುಪಿಸಿದನು. ಈ ಶಿಷ್ಯನ ಸೇವಾ ಮನೋಭಾವನನ್ನು ಗುರುವು ಮೆಚ್ಚಿ ಆಶೀರ್ವದಿಸಿದನು. 3ನೇ ಶಿಷ್ಯನು ಉಪಮನ್ಯು. ಅವನನ್ನು ಅರಣ್ಯಕ್ಕೆ ಹಸುಗಳನ್ನು ಮೇಯಿಸಲು ಕಳುಹಿಸಿದರು. ಭಿಕ್ಷಾಟನೆ ಮೂಲಕ ಜೀವನ ಸಾಗಿಸುತ್ತಾ ಆ ಭಿಕ್ಷೆಯನ್ನು ಗುರುಗೆ ಸಮರ್ಪಿಸುತ್ತಿದ್ದನು. ಗುರುವು ಅವನಿಗೆ ಹಾಲನ್ನು ತಿನ್ನಬೇಡ ಎಂದರು. ಒಂದು ದಿನ ಅವನು ತಿಳಿಯದೆ ವಿಷಮಯವಾದ ಹಾಲನ್ನು ಕುಡಿದು ಕಣ್ಣು ಕಳೆದುಕೊಂಡನು. ಹಸುಗಳನ್ನು ಕೊಂಡೊಯ್ಯುತ್ತಾ ಗುಂಡಿಯಲ್ಲೇ ಬಿದ್ದನು. ದೌಮ್ಯ ಮಹರ್ಷಿ ಅವನ ಭಕ್ತಿಗೆ ಮೆಚ್ಚಿ ದೇವತೆಗಳನ್ನು ಪ್ರಾರ್ಥಿಸಿ ಅವನ ದೃಷ್ಟಿಯನ್ನು ಮರಳಿ ತಂದರು. ಈ ಕಥೆಯನ್ನು ಕೇಳಿದ ಮುನಿಕುಮಾರನು ತನ್ನ ತಪ್ಪಿಗೆ ಪ್ರಾಣ ತ್ಯಾಗ ಮಾಡಲು ಮುಂದಾದನು. ಆದರೆ ಗುರುವು ಅವನನ್ನು ತಡೆಯದು ತಮ್ಮ ಹಸ್ತವನ್ನು ಅವನ ತಲೆಯ ಮೇಲೆ ಇಟ್ಟು ಜ್ಞಾನೋದಯವನ್ನು ನೀಡಿದರು. ಆ ಶ್ರೀ ಗುರುವು ಭುವನೇಶ್ವರಿ ದೇವಿಯನ್ನು ಬಿಲ್ಲವಿಟಿ ಗ್ರಾಮದಲ್ಲಿ ಉಪಾಸನೆ ಮಾಡಿದರು. ಅಲ್ಲಿ 4 ತಿಂಗಳು ಇದ್ದರು. ಒಮ್ಮೆ ಕರವೀರಪುರದಲ್ಲಿ ಒಬ್ಬ ಬುದ್ಧಿಯಿಲ್ಲದ ಬ್ರಾಹ್ಮಣ ಕುಮಾರನು ಜನಿಸಿದ್ದನು. ಆತನಿಗೆ ಬುದ್ಧಿಯಿರಲಿಲ್ಲ ಮತ್ತು ತಂದೆತಾಯಿಯರನ್ನು ಬಾಲ್ಯದಲ್ಲೇ ಕಳೆದುಕೊಂಡನು. ಪ್ರಜೆಗಳು ಅವನನ್ನು ಓ ಮೂರ್ಖ ಎಂದು ಉಪಹಾಸ ಮಾಡುತ್ತಿದ್ದರು. ನೊಂದು ಆ ಊರನ್ನು ಬಿಟ್ಟು ಬಿಲ್ಲವಿಟಿಯಲ್ಲಿ ಭುವನೇಶ್ವರಿ ದೇವಿಯನ್ನು ಉಪಾಸನೆ ಮಾಡಿತು. ತೀವ್ರ ತಪಸ್ಸು ಮಾಡಿದರೂ ಸಹ ತಾಯಿ ದೇವಿಯ ಅನುಗ್ರಹ ಲಭಿಸಲಿಲ್ಲ. ನಿರಾಶನಾಗಿ ತಾನು ಬದುಕಲು ಅರ್ಹನಲ್ಲವೆಂದು ತನ್ನ ನಾಲಿಗೆಯನ್ನು ಕತ್ತರಿಸಿದನು. ದೇವಿಯ ದಯೆಯಿಂದ ಸ್ವಪ್ನದಲ್ಲಿ ಆ ದೇವಿ, ಮಗು, ಕೃಷ್ಣಾ ನದಿಯ ದಡದ ಮೇಡಿ ಮರದ ಕೆಳಗೆ ಒಬ್ಬ ದಿವ್ಯ ಪುರುಷನನ್ನು ದರ್ಶನ ಮಾಡು ಎಂದು ಸೂಚಿಸಿದರು. ಅವನು ದರ್ಶನವನ್ನು ಪಡೆದು ಜ್ಞಾನವನ್ನು ಪಡೆದನು.